ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಜನಪ್ರಿಯತೆ ಪಡೆದುಕೊಂಡಿದ್ದ ನಟಿ ನೇಹಾ ಗೌಡ. ಈ ಧಾರಾವಾಹಿಯಲ್ಲಿ ಈ ನಟಿಯನ್ನು ನೋಡಿದ ವೀಕ್ಷಕರು ಪ್ರೀತಿಯಿಂದ ಗೊಂಬೆ ಎಂದು ಕರೆಯುವುದಕ್ಕೆ ಪ್ರಾರಂಭಿಸಿದರು. ಕಿರುತೆರೆಯಲ್ಲಿ ಬ್ಯುಸಿಯಾಗಿದ್ದಾಗಲೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ಸ್ವಲ್ಪ ಚೂಜಿಯಾದರು. ಈಗ ಹೆಣ್ಣು ಮಗುವಿಗೆ ಜನ್ಮ ನೀಡಿ ತಾಯ್ತನದ ಖುಷಿಯನ್ನು ಅನುಭವಿಸುತ್ತಿದ್ದಾರೆ. ಕನ್ನಡದ ಕಿರುತೆರೆಯಲ್ಲಿ ಇತಿಹಾಸವನ್ನೇ ನಿರ್ಮಿಸಿದ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನೇಹಾ ಗೌಡ ವೃತ್ತಿ ಬದುಕಿಗೆ ಟರ್ನಿಂಗ್ ಪಾಯಿಂಟ್. ಇಲ್ಲಿಂದ ಇವರಿಗೆ ಹಿನ್ನಡೆ ಅನ್ನೋದೇ ಆಗಲೇ ಇಲ್ಲ. ಕಿರುತೆರೆಯಲ್ಲಿ ಸ್ಟಾರ್ ಪಟ್ಟಕ್ಕೆ ಏರಿದ ನಟಿ ಈಕೆ. ಚಂದನ್ ಗೌಡ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕ ಆಯ್ಕೆ ಮಾಡಿಕೊಂಡು ನಟನೆ ಮಾಡುತ್ತಿದ್ದಾರೆ. ಇತ್ತೀಚೆಗೆ ನೇಹಾ ಗೌಡ ತನ್ನ ಬದುಕಿನಲ್ಲಿ ನಡೆದ ಒಂದು ಘಟನೆಯನ್ನು ಓಪನ್ ಆಗಿ ಹೇಳಿಕೊಂಡಿದ್ದಾರೆ. ಒಂದು ಚಾನಲ್ನ ಸಂದರ್ಶನದಲ್ಲಿ ನೇಹಾ ಗೌಡ ತಮ್ಮ ಬಾಲ್ಯದಲ್ಲಿ ತಮ್ಮ ಮೇಲಾದ ದೌರ್ಜನ್ಯದ ಬಗ್ಗೆ ಹೇಳಿಕೊಂಡಿದ್ದಾರೆ. ನೇಹಾ ಗೌಡ ಬದುಕಿನ ಆ ಕರಾಳ ದಿನ ಯಾವುದು, ಆ ದಿನ ನಡೆದಿದ್ದು ಏನು ಅನ್ನೋದನ್ನು ತಿಳಿಯಾಗಿ ಹೇಳಿದ್ದಾರೆ. ಸಮಾಜದ ಕೆಟ್ಟು ಹೋಗಿದೆ. ಮಹಿಳೆಯರ ಮೇಲೆ ಎಷ್ಟು ದೌರ್ಜನ್ಯಗಳು ಆಗುತ್ತಿದೆಯೋ ಅಷ್ಟೇ ಮಕ್ಕಳ ಮೇಲೂ ಆಗುತ್ತಿದೆ. ಇಂತಹ ಸಾಕಷ್ಟು ಘಟನೆಗಳು ಪ್ರತಿದಿನ ನೋಡುತ್ತಲೇ ಇದ್ದೇವೆ. ಇಂಥದೇ ಒಂದು ಅನುಭವ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ನಟಿ ನೇಹಾ ಗೌಡ ಬಾಲ್ಯದಲ್ಲೂ ನಡೆದಿತ್ತು. ಅದು ಅವರ ಬದುಕಿನ ಅತ್ಯಂತ ಕರಾಳ ಅನುಭವ. ಆ ವಿಷಯವನ್ನು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ನಾನು ತುಂಬಾನೇ ಚೋಟಿಯಾಗಿದ್ದೆ. ನಾನು 4ನೇ ತರಗತಿ ಓದುತ್ತಿರುವಾಗ ನನಗೆ ಮಕ್ಕಳ ಮೇಲೆ ದೌರ್ಜನ್ಯ ಆಗುವಂತ ಘಟನೆ ನಡೆದಿತ್ತು. ಅದಾದ ಮೇಲೆ ಫುಲ್ ಡಿಪ್ರೆಷನ್ಗೆ ಸಣ್ಣ ಹೋಗಿದ್ದೆ. ಆಮೇಲೆ ನಾನು ಯಾರ ಜೊತೆನೂ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ನಾನು ಅದನ್ನು ಯಾರೊಂದಿಗೂ ಶೇರ್ ಮಾಡಿಕೊಂಡಿರಲಿಲ್ಲ. ನಾನು ನನ್ನ ಅಮ್ಮನ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಅದು ಎಷ್ಟು ವರ್ಷಗಳ ಆದ ಮೇಲೆ ಎನ್ನುತ್ತಾರೆ ನೇಹಾ ಗೌಡ. ನೇಹಾ ಗೌಡ 4ನೇ ತರಗತಿ ಓದುತ್ತಿದ್ದರು. ಆ ವೇಳೆ ಅವರ ಮನೆಯಲ್ಲಿ ಮಲಗಿಸಿ ಅಜ್ಜಿಯನ್ನು ನೋಡಿಕೊಳ್ಳುವಂತೆ ಹೇಳಿ ಪಕ್ಕದಲ್ಲೇ ಇದ್ದ ಸಂಬಂಧಿ ಮನೆಗೆ ಹೋಗಿದ್ದರು ನೇಹಾ ತಾಯಿ. ನೇಹಾ ಗೌಡ ನಿದ್ದೆಯಿಂದ ಎದ್ದಾಗ ಅವರ ಕಣ್ಮುಂದೆ ಅಮ್ಮ ಇಲ್ಲದನ್ನು ನೋಡಿ ಹಠ ಮಾಡುವುದಕ್ಕೆ ಶುರು ಮಾಡಿದರು. ಅಜ್ಜಿ ಸಮಾಧಾನ ಮಾಡಿದರೂ ಕೇಳಲಿಲ್ಲ. ಹೀಗಾಗಿ ಅಮ್ಮನನ್ನು ಹುಡುಕಿಕೊಂಡು ಪಕ್ಕದ ಬೀದಿಯಲ್ಲಿದ್ದ ಸಂಬಂಧಿ ಮನೆಗೆ ಹೊರಟಿ ಹೋದರು ನೇಹಾ ಗೌಡ. ಆ ವೇಳೆ ದಾರಿಯಲ್ಲಿ ಯಾರೋ ಒಬ್ಬ ಕಿರಾತಕ ಎದುರಾಗಿದ್ದ. ನೇಹಾ ಗೌಡಗೆ ಅವರ ತಂದೆ ವಾಚ್ ರಿಪೇರಿಗೆ ಕೊಟ್ಟಿದ್ದು, ಅದನ್ನು ಕೊಡುವುದಾಗಿ ವಾಚ್ ಅಂಗಡಿಗೆ ಕರೆದುಕೊಂಡು ಹೋದ. ಈ ವೇಳೆ ನೇಹಾ ಗೌಡ ಜೊತೆ ಅಸಭ್ಯವಾಗಿ ವರ್ತಿಸತೊಡಗಿದ್ದ. ಇಲ್ಲೇನೋ ಆಗುತ್ತಿದೆ ಎಂದು ಅರಿತ ನೇಹಾ ಗೌಡ ಅಳುವುದಕ್ಕೆ ಶುರು ಮಾಡಿದರಂತೆ. ಆಗ ಚಾಕು ತೋರಿಸಿ ಅಳದಂತೆ ಬೆದರಿಸಿದ. ಬೆರಳಚ್ಚು ಬೀಳುವಂತೆ ಕೆನ್ನೆಗೆ ಬಾರಿಸಿದ. ಬಳಿಕ ಅಲ್ಲಿಂದ ತಪ್ಪಿಸಿಕೊಂಡು ಬಂದೆ ಎಂದು ನೇಹಾ ಗೌಡ ಹೇಳಿಕೊಂಡಿದ್ದಾರೆ. ಇದನ್ನು ಯಾರೊಂದಿಗೂ ಹೇಳಿಕೊಳ್ಳಬಾರದು. ನಾನು ಹೇಳಿಕೊಂಡರೆ ನೋಡುವ ರೀತಿ ಬದಲಾಗುತ್ತದೆ ಅಂದುಕೊಂಡು ನಾನು ಸುಮ್ಮನಾಗಿ ಬಿಟ್ಟೆ. ನಮ್ಮ ಅಮ್ಮನೊಂದಿಗೆ ಎಷ್ಟೋ ದಿನಗಳಲ್ಲಿ ಹೇಳಿಕೊಂಡಿರಲಿಲ್ಲ. ಆದರೆ ನಮ್ಮ ಅಮ್ಮನಿಗೆ ಇವಳು ಯಾಕಿಷ್ಟು ಡಲ್ ಆಗಿದ್ದಾಳೆ ಅಂತ ಡೌಟ್ ಬರೋದಕ್ಕೆ ಶುರುವಾಯಿತು. ಎಷ್ಟೋ ವರ್ಷಗಳು ಆದ ಮೇಲೆ ನಾನು ಓಪನ್ ಆಗಿದ್ದು. ಆಗ ನನ್ನ ಅಮ್ಮನು ಶಾಕ್ ಆಗಿದ್ದರು. ಅವರು ಬೇಜಾರು ಮಾಡಿಕೊಂಡರು. ಅವರು ಬಂದು ನನ್ನ ಅಪ್ಪನಿಗೆ ಹೇಳಿದರು. ಅದನ್ನು ನಮ್ಮ ಅಪ್ಪ ಡೀಲ್ ಮಾಡಿದ ರೀತಿ ತುಂಬಾ ಚೆನ್ನಾಗಿದೆ ಎಂದು ಹೇಳಿದ್ದಾರೆ. ನೇಹಾ ಗೌಡ ಈ ಕೆಟ್ಟ ಗಳಿಗೆಯನ್ನು ಮರೆಯಲು ಆಗದ ಮಂಕಾಗಿ ಹೋಗಿದ್ರು. ಆಗ ಟೀಚರ್ ಒಬ್ಬರು ಗುಡ್ ಅಂಡ್ ಬ್ಯಾಡ್ ಟಚ್ ಬಗ್ಗೆ ಹೇಳಿದ್ದಾಗ ನೇಹಾ ಗೌಡ ಜೋರಾಗಿ ಎತ್ತು ಬಿಟ್ಟರು. ಆ ಬಳಿಕವೇ ಕರಾಳ ಘಟನೆಯನ್ನು ಮರೆತು ಅಲ್ಲಿಂದ ಹೊರ ಬಂದಿದ್ದಾರೆ.